ಮಹಾಬಲ ಎಲ್ಲಿ ಹೋದ್ರೂ ಕೂಡ ನಿಮ್ಮ ಪಾತ್ರದ ಬಗ್ಗೆ ಮಾತನಾಡ್ತಾರೆ. ಅದ್ಭುತವಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ, ಪಾತ್ರದೊಳಗೆ ಜೀವಿಸಿದ್ದಾರೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ನಾನು ಕೂಡ ಗಮನಿಸಿದೆ, ಒಂದಷ್ಟು ಜನ ನಿಮ್ಮನ್ನು ಇಲ್ಲಿ ಕೂಡ ಬಂದು ನಿಮ್ಮ ಪಾತ್ರದ ಬಗ್ಗೆ ಹೊಗಳ್ತಾ ಇದ್ರು, ಫೋಟೋಗಳು ತೆಕ್ಕೊಳ್ತಾ ಇದ್ರು. ಇದಕ್ಕಿಂತ ಗೆಲುವು ಇನ್ನೇನು ಬೇಡ ಅಂತ ಅನ್ಸುತ್ತೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ವೆರಿ 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 ಇಮೋಷನಲ್ ಮೂಮೆಂಟ್ ಇದು. ಯಾಕಂದರೆ ತುಂಬ ವರ್ಷಗಳ ನಂತರ ಅಂದರೆ ನಾವು ಇದನ್ನು ಖುಷಿಪಟ್ಟಂಥವ್ರು, ಈ ಜನ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದು, ಜನ ನಮ್ಮನ್ನು ಮುತ್ಕೊಳ್ಳುವಂಥದ್ದು, ನಮ್ಮನ್ನು ಪ್ರೀತಿಸೋದು, ಮನೆ ಮಗನ ಥರ ನೋಡಿದಂಥವ್ರು ಹೋಗ್ತಾ 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 ಅದೆಲ್ಲ ಕಮ್ಮಿಯಾಗಿ ಈ ಜೀವನೋತ್ಸಾಹ ಕುಂದಿ ಹೋದಾಗ ಏನಪ್ಪ ಕಲಾವಿದರಾಗಿ ನನ್ನ ಅಚೀವ್ಮೆಂಟ್ ಏನೂ ಇಲ್ವಲ್ಲ, ಈ ಜನ್ಜಿಗಳಿಗೆ ನಾವು ಕನೆಕ್ಟ್ ಆಗ್ತಾ ಇಲ್ವಲ್ಲ, ನನ್ನನ್ನು ನೋಡ್ತಾ ಇದ್ದಂಥವ್ರೆಲ್ಲ ಈಗ ವಯಸ್ಸಾಗಿದ್ದಾರೆ, ನನ್ನ ಏಜಿನವರು ಇದ್ದಾರೆ, ಅಥವಾ ಮದುವೆ ಆ ಸಿನಿಮಾ ಉತ್ಸಾಹನ ಕಳ್ಕೊಂಡಿದ್ದಾರೆ. ಈಗಿನ ಜನ್ರೇಷನ್ಗೆ ನಾನು ಹೆಂಗೆ ಕನೆಕ್ಟ್ ಆಗಲಿ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನಗೆ ಯಾವತ್ತೂ ಕೂಡ ಕಲಾವಿದರಾಗಿ ಕಾಡ್ತಾ ಇದೆ. ಈ ಮಹಾಬಲ ಪಾತ್ರ ನನ್ನ ಜೀವನಕ್ಕೆ ದೊಡ್ಡ ಒಂದು ಮಹಾಬಲವನ್ನೇ ತುಂಬಿದೆ. ಜನ ನನ್ನನ್ನು ಅಷ್ಟು ಮತ್ತೆ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ. ಒಂದು ಪಾತ್ರವಾಗಿ ನನ್ನನ್ನು ಆವರಿಸ್ಕೊಂಡಿದ್ದಾರೆ. ಅವರ ಮನೆಯಲ್ಲಿ ಒಬ್ಬರಾಗಿ, ಅವರ ಊರಲ್ಲಿ ಒಬ್ಬನಾಗಿ, ಅವರ ಗ್ರಾಮದಲ್ಲಿ ಒಬ್ಬನಾಗಿ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲೆಲ್ಲೋ ಒಂದು ಪಾತ್ರವಾಗಿ ಅದು ಕಾಣದೆ, ಅದೊಂದು ಭಾವನೆಯಾಗಿ, ಮಹಾಬಲನ ಪಾತ್ರ ಒಂದು ಪಾತ್ರ ಅಲ್ಲ, ಅದೊಂದು ಇಮೋಷನ್ ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೋಸ್ಕರ ತುಂಬ ವರ್ಷದ ಒಂದು ಕನಸಿತ್ತು ನಂದು. ಆ ಕನಸು ಈ ಮಹಾಬಲನ ಪಾತ್ರದ ಮೂಲಕ, ಕರಾವಳಿ ಮೂಲಕ ನೆರವೇರಿದೆ. ಅದಕ್ಕೆ ವೆರಿ ವೆರಿ ಥ್ಯಾಂಕ್ಫುಲ್ ಟು ಗಾಡ್.